ಸುರಭಿ ಸುರಭಿ ಗೋಪಾಲ ಕಣ ಸುರಭಿ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಸುಬಿ 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 ಪೆಟ್ಟಾಯ್ತಾ? ಕ್ಷಮಿಸು. ಪರವಾಗಿಲ್ಲ ಬಿಡು, ಸಿಹಿಯಾದ ಅಪಘಾತ ತಾನೆ. ಸುಬ್ಬಿ, ನೀನ್ ಮತ್ತೆ ಶುರು ಹಚ್ಕೋಬೇಡ. ನಮ್ಮಿಬ್ಬರದು ಮೊದಲೇ ಶುರು ಆಗಿದೆ, ಏನಿದ್ರು ಹೈಲೈಟ್ಸ್ ಅಷ್ಟೆ. ಸುಬ್ಬಿ, ಪುಣ್ಯಕ್ಕೆ ಮನೇಲಿ ಯಾರು ನೋಡಿಲ್ಲ. ಇಲ್ಲ ಅಂತಂದ್ರೆ ನಮ್ಮನ್ನ ಇನ್ನೊಂದ್ಸಲ ಹನಿಮೂನಿಗೆ ಕಳ್ಸಿರೋರು. ಅದಕ್ಕೆ ನಾನ್ ರೆಡಿ. ಆದ್ರೆ ನಾನ್ ತಯಾರಿಲ್ವಲ್ಲ. ಸುಬ್ಬಿ, ಆಗೋ ಕೆಲ್ಸ ನೋಡು ಅಂತಂದ್ರೆ ಆಗದೆ ಇರೋ ಕೆಲ್ಸಕ್ಕೆ ಗೇರ್ ಆಗ್ತಾ ಇದೆಯಲ್ಲ. ನೋಡು ಸುಬ್ಬಿ, ಹಬ್ಬ ಮುಗಿಯೋವರೆಗೂ ನಮ್ಮ ಪ್ರೀತಿ ಟ್ರ್ಯಾಕ್ ಏನೇ ಇದ್ರು ನ್ಯೂಟ್ರಲ್ ಅಲ್ಲೇ ಹೋಗ್ಬೇಕು. ಗೇರ್ ಶಿಫ್ಟ್ ಮಾಡ್ಕೊಂಡು ಹೋಗೋದಕ್ಕೆ ನಮ್ ಪ್ರೀತಿ ಏನು ಗೇರ್ ಗಾಡಿನ? ಆಟೋಮೆಟಿಕ್ ಮೋಡ್. ನಿನ್ ಜೊತೆ ಮಾತಲ್ಲಿ ಗೆಲ್ಲೋಕ್ಕಾಗಲ್ಲ. ಈ ಗೋಪಾಲ ಎಲ್ಲಿ? ಗೋಪಾಲ ಗೋಪಾಲ ವಿಷಯ ಬಿಡು, ಇವತ್ತೇನು ತುಂಬಾ ಆಕ್ಟಿವ್ ಆಗಿದ್ಯಾ? ಏನ್ ಸಮಾಚಾರ? ನನ್ನ ಸ್ನೇಹಿತ ಅಶೋಕ್, ಅವನ ಬಗ್ಗೆ ನನಗೆ ಹೇಳಿದ್ನಲ್ಲ. ಅವನ್ ಯಾಕೆ ಈಗ ನಮ್ಮ ಮಧ್ಯ ಬಂದ? ಸುಬ್ಬಿ, ಆಯ್ತು, ಗೊತ್ತಿದೆ, ನೀನ್ ಕಾಲೇಜ್ ಜೂನಿಯರ್ ತಾನೆ, ಅದೇ ನಿನ್ ರೈಟ್ ಹ್ಯಾಂಡ್. ಅರೆ ವಾ, ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ಯಾ. ಈ ಖುಷಿಗೇನು ಇಲ್ವಾ? ಸರಿ, ವಿಷಯ ಹೇಳು. ಏನ್ ವಿಷಯ? ಅಶೋಕ್. ಯಾರ ಅಶೋಕ್? ನಿನ್ ಕಾಲೇಜ್ ಜೂನಿಯರ್ ಅಶೋಕ್. ಹಾ, ಅವನ್ ಯಾಕೆ ಈಗ ನಮ್ಮ ಮಧ್ಯ ಬಂದ? ಹೌದಲ್ಲ, ಅವನ್ ಯಾಕೆ ಈಗ ನಮ್ಮ ಮಧ್ಯೆ ಬಂದ? ಜ್ಞಾಪಕ ಬಂತು, ಜ್ಞಾಪಕ ಬಂತು. ನನ್ನ ಸ್ನೇಹಿತ ಅಶೋಕ್ ಅವನ ಕುಟುಂಬ ಸಮೇತ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವರೆಲ್ಲ ಉಳ್ಕೊಳ್ಳೋದಕ್ಕೆ, ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಗೋಪಾಲನ್ಗೆ ಹೇಳಬೇಕು. ಹೌದು, ಗೋಪಾಲ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಎಲ್ಲೋ ಹೋಗಿರ್ತಾನೆ. ಸರಿ, ಅವನ್ ಬಂದ್ಮೇಲೆ ಅಶೋಕ ಅವನ ಕುಟುಂಬ ಸಮೇತ ಬರ್ತಾ ಇದ್ದಾರೆ ಅಂತ ಹೇಳು. ಅವನಿಗೆ ಅವ್ರಿಗೋಸ್ಕರ ಒಂದಿಷ್ಟು ಸಾಬೂನುಗಳನ್ನ ತಂದಿಡೋದಕ್ಕೆ ಹೇಳು. ಹಾಗೆ ಅವನಿಗೆ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾರು ಅಂತಂದ್ರೆ ತುಂಬಾ ಇಷ್ಟ. ಅವನಿಗೋಸ್ಕರ ಒಂದಿಷ್ಟು ಸೊಪ್ಪುಗಳನ್ನು ತಗೊಂಡ್ ಬರೋದಕ್ಕೆ ಹೇಳು. ನೀನಿನ್ ಹೆಂಡ್ತಿನ್ ಮರಿಬೇಡ. ನಾನ್ ಮರಿತೀನಾ? ನ್ಯೂಟ್ರಲ್ ಗೇರ್, ನ್ಯೂಟ್ರಲ್ ಗೇರ್. ಈ ಗೋಪಾಲನಲ್ಲಿ ಹುಡ್ಕೋದೀಗ. ಗೋಪಾಲ, ಹೇಳಿ ಬಾಸ್. ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕಿದೆ. ಕಲ್ಪನಾ ಸಹಾಯ ತಗೊಂಡು ನೀನೇ ಮಾಡಬೇಕು. ಹೇಳಿ ಬಾಸ್, ಅದೇನು ಅಂತ? ಭೈರವಿನ ಕಿಡ್ನಾಪ್ ಮಾಡಬೇಕು. ಅದನ್ನ ಮಾಡಿ
ಆದಿಗೂ ಗುರುಜಿಗೂ ಒಪ್ಪಿಸ್ಬೇಕು. ಅವರು ಭೈರವಿನ ಇಟ್ಕೊಂಡು ಒಂದು ಪೂಜೆ ಮಾಡ್ತಿದ್ದಾರೆ. ಯಾವಾಗ ಕಿಡ್ನಾಪ್ ಮಾಡಬೇಕು ಹೇಳಿ ಬಾಸ್. ಇವತ್ತೇ ಮಾಡಬೇಕು. ಸಂಕ್ರಾಂತಿ ದಿವಸ ನಾವು ಭೈರವಿನ ಅವ್ರಿಗೆ ಒಪ್ಪಿಸ್ಬೇಕು. ಬಾಸ್, ಭೈರವಿ, ಅಶೋಕ್, ಕಲ್ಪನಾ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಸೂರ್ಯವಂಶದ ಮನೆಗೆ ಹೋಗಿದ್ದಾರೆ ಬಾಸ್. ಏಯ್! ಕಲ್ಪನನ ಆಚೆ ಕಳಿಸ್ಬಿಟ್ಟು ನೀನೇನ್ ಕತ್ತೆ ಕಾಯ್ತಿದ್ದೀನೋ ಇಡಿಯಟ್. ನಾನು ಜೊತೆಗೆ ಬರ್ತೀನಿ ಅಂತ ಹೇಳಿದೆ ಬಾಸ್. ಆದ್ರೆ ಅಶೋಕ್ ಇದನ್ನಲ್ಲ, ನೀನು ಬರಬೇಡ, ಇದು ಫ್ಯಾಮಿಲಿ ಟ್ರಿಪ್ಪು, ಹೊರಗಿನವ್ರನ್ನ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳ್ದ. ಆದ್ರೂ ನಾನು ಬಿಡ್ಲಿಲ್ಲ ಬಾಸ್, ನಾನು ಬರ್ತೀನಿ ಅಂತ ಹೇಳಿದೆ. ಆದ್ರೆ ಅಶೋಕೆ ಬಾಯಿಗೆ ಬಂದಂಗೆಲ್ಲ ಬೈದ ಬಾಸ್. ಅದಕ್ಕೆ ಸುಮ್ಮನಾದೆ. ಆಮೇಲೆ ನಿಮ್ಗೆ ಫೋನ್ ಮಾಡೋಣ ಅಂತ ಬಂದೆ ಬಾಸ್. ಅಷ್ಟ್ರಲ್ಲಿ ನೀವೇ ಫೋನ್ ಮಾಡಿದ್ರಿ ಬಾಸ್. ಅವರು ಎಷ್ಟು ಹೊತ್ತಾಯ್ತು ಮನೆಯಿಂದ ಹೊರಟು? ಒಂದು 5-10 ನಿಮಿಷ ಆಯ್ತು ಬಾಸ್ ಅಷ್ಟೇ. ಸೂರ್ಯವಂಶ ಮನೆ ಅಂದ್ರೆ ಅದ್ಯಾವ ಊರಲ್ಲಿದೆ ಅಂತ ನಿಂಗೆ ಗೊತ್ತಾ? ಕನಕಪುರ ರೋಡಲ್ಲಿರೋ ರಾಂಪುರ ಊರಲ್ಲಿ ಇದೆಯಂತೆ ಬಾಸ್. ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ. ಸರಿ, ಇಡು ಫೋನ್. ಯಾಕೆ ನೀವಿಬ್ರು ಡಲ್ಲ ಕೂತಿದ್ದೀರಾ? ಇಲ್ವಲ್ಲ ಪುಟ್ಟ, ನಾರ್ಮಲ್ ಆಗೇ ಇದೀವಿ. ಹ್ಞೂ ಪುಟ್ಟ, ನಾವು ನಾರ್ಮಲ್ ಆಗೇ ಇದೀವಿ. ಅಮ್ಮನ ಮುಖ ನೋಡಿ, ಅಮ್ಮ ಎಷ್ಟು ಗಾಬರಿ ಆಗಿದ್ದಾರೆ. ಮುಖದ ಮೇಲೆ ಸಾಸಿವೆ ಹಾಕಿದ್ರೆ ಸಾಕು, ಸಿಡ್ದೋಗ್ಬಿಡುತ್ತೆ. ನಗ್ಬೇಡ ಅಪ್ಪ ನೀನು. ನೀನ್ ಇಲ್ದೇ ಇದ್ದಾಗ ಅಮ್ಮನ್ಗೆ ನನ್ನ ಆಚೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಆಚೆ ತಾನೇ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಆಮೇಲೆ ಕರ್ಕೊಂಡೇ ಹೋಗಲ್ಲ ನನ್ನನ್ನ. ಇವಾಗ ನೀನ್ ಕರ್ಕೊಂಡು ಹೋಗ್ತಿದೀವಲ್ಲ ಪುಟ್ಟ. ಇವತ್ ಕೂಡ ಬೇಡ ಅಂತಾನೆ ಹೇಳಿದ್ರು. ನೀವು ಬನ್ನಿ ಹೋಗೋಣ ಅಂತ ಕರ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಅಂತ ಉರ್ಕೊಂಡಿದ್ದಾರೆ ನೋಡಿ. ಅಪ್ಪ, ಹಾ, ಕೃಷ್ಣ ಪ್ರಣಯ ಸಖಿ ಪೋಸ್ಟ್ರು. ನನ್ ಫೇವರೇಟ್ ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಸಿನಿಮಾ. ನನ್ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡ್ ಬಂದಿದಾರಂತೆ. ನನ್ಗೂ ಸಿನಿಮಾ ಕರ್ಕೊಂಡು ಹೋಗು ಅಂತ ಅಮ್ಮನ ಎಷ್ಟೆಲ್ಲ ಕೇಳ್ಕೊಂಡೆ ಗೊತ್ತಾ? ಕರ್ಕೊಂಡೇ ಹೋಗಿಲ್ಲ. ಇನ್ನೇನ ಮುದಿಯ ಟಿವಿಯಲ್ಲೇ ಬರುತ್ತಲ್ಲ ಪುಟ್ಟ, ನೋಡೋಣ. ಖಂಡಿತ ನೋಡ್ತೀನಿ, ಮಿಸ್ ಅಂತೂ ಮಾಡೋದೇ ಇಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ರೆ ನಿನಗಿಷ್ಟನಾ? ಹೌದು, ಅವ್ರ ತರನೇ ನಾನು ಚಬ್ಬಿ ಚಬ್ಬಿ ಕ್ಯೂಟ್ ಆಗಿದ್ದೀನಲ್ವಾ? ಓಹೋ, ಅಮ್ಮ ನಿನಗೆ? ಅಫ್ಕೋರ್ಸ್ ಪುಟ್ಟ, ನನಗೂ ತುಂಬಾನೇ ಇಷ್ಟ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ರೆ. ಮತ್ತೆ 3 ಜನನು ನೋಡೋಣ ಸಿನಿಮಾನ?